ಕ್ಷಯ ರೋಗದ ಹಿನ್ನೆಲೆ ಬಗ್ಗೆ ಹೇಳಿದಾಗ ನಿಮಗೆ ಇದು ಮೊದಲಿಂದಲೂ ಇತ್ತು. ಆದ್ರೆ ಲಾಸ್, ಎಕನಾಮಿಕ್ ಲಾಸ್ ಅಂತ ಆರ್ಥಿಕ ನಷ್ಟ ಎಷ್ಟಾಗ್ತದೆ ಅನ್ನೋದ್ರ ಮೇಲೆ ದುಷ್ಪರಿಣಾಮದ ಬಗ್ಗೆ ಅದೇ ಹೇಳೋದು. ಇದು ಇವೇನು ಜೀವಾಣುಗಳಿದಾವಲ್ಲ ಮೇಲುಮೆಯನ್ನ ಸಾಧಿಸ್ತಾ ಇದ್ದಾರೆ. ಈ ರೋಗದ ಮೂರು ಸಿಲಿಂಡರ್ ಇನ್ನೊಂದು ಕ್ರಸ್ಟುಲೋಸಿಯಂ. ಈ ಮೂರು ಜೀವಾಣುಗಳು ಈ ಒಂದು ಎಲೆಚುಕ್ಕೆ ರೋಗಕ್ಕೆ ಮಾರಕವಾಗಿ ಪರಿಣಮಿಸುತ್ತಾರೆ. 3 ವರ್ಷ, 4 ವರ್ಷ, 5 ವರ್ಷ ತೋಟಗಳು ಮಾಡ್ತಾರೆ, 30 ವರ್ಷ, 60, 40 ವರ್ಷ ತೋಟಗಳನ್ನು ಸಹಿತ ಗಮನಿಸ್ತಾರೆ. ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಇರಲಿಲ್ಲ ಅಂದ್ರೆ ಹಿಂಗಾರು ಟ್ರೈಕೋಮಿಂದ ಬರುವಂಥದ್ದು ಹಿಂಗಾರು ರೋಗದ ಸ್ವಲ್ಪ ಮುಂದುವರೆದ ಭಾಗ ನೋಡಿ. ಈ ಸಲ ಮೇಲಿಂದ ಆರಂಭವಾಗಿ ನಮ್ಗೆ ಇನ್ನು ಡಿಸೆಂಬರ್ ಜನವರಿವರೆಗೂ ಈ ವಾತಾವರಣದಲ್ಲಿ ಮಳೆ ಬರುವಂತೆ ಚಾನ್ಸಸ್ ಇದೆ. ಹಾಗಾಗಿ ಈ ರೋಗ ನಿರ್ಮೂಲನೆ ಆಗಲಿಕ್ಕೆ ವ್ಯವಸ್ಥೆ ಆಗ್ತಾರೆ. ಏನಾದರೂ ಸ್ವಲ್ಪ ಮಳೆ ಬಿಟ್ಟು ಬಿಸಿಲು ಬಿದ್ದಿತ್ತು, ನೀವೆಲ್ಲ ಸಿಪ್ಪರಣೆ ಕೈಗೊಂಡಿದ್ದಾದ್ರೆ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೂ ಕೂಡ ಇಷ್ಟೊಂದು ಜನ ರೈತರಿಗೆ ಸಾಮೂಹಿಕವಾಗಿ ಈ ಕ್ರಮಗಳನ್ನು ಕೈಗೊಂಡ್ರೆ ನಿಮ್ಗೆ ಹೆಚ್ಚು ಪರಿಣಾಮಕಾರಿ ಕೆಲಸ ಅಷ್ಟು. ಇನ್ನು ಈ ರೋಗ ಯಾಕೆ ಜಾಸ್ತಿ ಆಯ್ತು, ಇನ್ನು ಕ್ರಮಗಳೇನು, ಹೇಗೆ ಮಾಡ್ಬೇಕು ಅನ್ನೋದು ನಾನು ಸ್ವಲ್ಪ ವಿಚಾರ ಮಾಡೋದು. ನಾನು ಹೇಳಿದ 3 ಸಿಲಿಂಡರ್ಗಳನ್ನು ಹೇಳಿದೆ. ಒಂದು ಟೊಲಿಟೋಟ್ರೈಕಮ್ನಿಂದ ಬರುವಂಥದ್ದು. ಅದನ್ನು ಹೇಗೆ ನೀವು ಗುರುತಿಸಿದ್ರೆ ಚಿಕ್ಕ ಚುಕ್ಕೆ ಎಲೆ ಮೇಲೆ ಚಿಕ್ಕ ಚುಕ್ಕೆ ಇರ್ತದೆ, ಕಪ್ಪಾದ ಚುಕ್ಕೆ ಇರ್ತದೆ. ಬರಬರ್ತಾ ಅದು ಅಗಲಾಗ್ತಾ ಹೋಗಿ ಸಂಪೂರ್ಣ ಎಲೆಯನ್ನು ಆವರಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ. ಮತ್ತೆ ತುದಿಯಿಂದ ಎಲೆಗಳು ಸ್ವಲ್ಪ ಒಣಗಲಿಕ್ಕೆ ಸಾಧ್ಯತೆ ಇರ್ತದೆ. ತುದಿಯಿಂದ ಸ್ವಲ್ಪ ಎಲೆಗಳು ಒಣಗಲಿಕ್ಕೆ ಸಾಧ್ಯತೆ ಇರ್ತದೆ. ತುದಿಯಿಂದ ಎಲೆ ಒಣಗಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನೊಂದು ಕ್ರಸ್ಟುಲೋಸಿಯಂ. ಅದು ಸ್ವಲ್ಪ ಎಲೆಗಳು ದೊಡ್ಡ ಹಳದಿ ಆಗ್ತದೆ. ಆಮೇಲೆ ಇನ್ನೊಂದು ಫಿಲೋಸಿಕ್ಟ. ಆ ಎಲೆಗಳ ಮೇಲೆ ರಂಧ್ರಗಳು ಬಹಳ ದೊಡ್ಡದಾಗ್ತಾ ಕುಂಪ ಇಟ್ಟು ಅಷ್ಟು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಸಂಪೂರ್ಣ ಎಲೆಗೆ ಆವರಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ. ಇವು 3 ಜೀವಿಗಳಿಂದ ಶಿಲೀಂಧ್ರಗಳಿಂದ ಈ ರೋಗ ಹರಡ್ತಾರೆ. ಇದನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಬರ್ತದೆ. ಅಂತ ಒಣಗಿದ ಎಲೆಗಳು, ಒಣಗಿದ ಹಿಂಗಾರಗಳನ್ನ ಸುಟ್ಟು ಹಾಕೋದ್ರಿಂದ 50% ಈ ಆರ್ಗ್ಯಾನಿಸಮ್ ರೋಗಕಾರಕಗಳನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಎರಡನೇದು, ಮಳೆ ಆರಂಭ ಆಗೋಕ್ಕಿಂತ ಮೊದಲೇ ಬೋಡೋ ದ್ರಾವಣ ನಾವೇನು ಸಿಂಪಡಣೆ ಮಾಡ್ತೇವೆ, ಅದು ಬೋಡೋ ದ್ರಾವಣ ಕರೆಕ್ಟ್ ಆಗಿದ್ರೆ ಈ ರೋಗ ಎಷ್ಟು ಉಲ್ಬಣ ಆಗ್ತೀವಿ. ಬೋಡೋ ದ್ರಾವಣ ಅದು ರಾಮಬಾಣ, ಎಲ್ಲಾ ರೋಗಗಳಿಗೆ ಸ್ವಲ್ಪ ಪ್ರಮಾಣದ ಕೀಟಗಳಿಗೆ ರಾಮಬಾಣ ಮತ್ತೆ ಕಡಿಮೆ. ಬೋಡೋ ದ್ರಾವಣನು ಈ 3ಕ್ಕೂ ಕೆಲಸ ಮಾಡೋದಿಲ್ಲ. ಕೊಳೆಗೂ ಕೆಲಸ ಮಾಡ್ತದೆ, ಈ 3 ಎಲೆಚುಕ್ಕೆ ರೋಗಗಳಿಗೂ ಸಹಿತ ಅದು ಕೆಲಸ ಮಾಡ್ತದೆ. ಕಾಳುಮೆಣಸಿಗೂ ಮಾಡ್ತದೆ, ಕೊಕ್ಕೋಗೂ ಮಾಡ್ತದೆ, ಬಾಳೆಗೂ ಮಾಡ್ತದೆ, ಶುಂಠಿಗೂ ಆಗ್ತದೆ. ಅಂದ್ರೆ ಸಾವಯವ ಪದಾರ್ಥಗಳನ್ನೇ ಹೆಚ್ಚು ಹಾಕಲೇಬೇಕು. ಕೇವಲ ರಾಸಾಯನಿಕ ಹಾಕಿ ಮಾಡ್ತೀವಿ ಅಂದ್ರೆ ಅದು ಸಾಧ್ಯಬೇಕು. ಪ್ರಮಾಣದಲ್ಲಿ ರಾಸಾಯನಿಕಗಳು ಬರುತ್ತದೆ, ಸ್ವಲ್ಪ ಪ್ರಮಾಣದಲ್ಲಿ ಎಚ್ಚರಿಕವಾಗಿ. ಈ ಶಿಫಾರಸು ಎಷ್ಟಿದೆ? 100 ಗ್ರಾಮ್ನಷ್ಟು ಸಾರಜನಕ, 40 ಗ್ರಾಮ್ನಷ್ಟು ರಂಜಕ, 140 ಗ್ರಾಮ್ನಷ್ಟು ಪೊಟ್ಯಾಷಿಯಂ. ನೀವು ಇಷ್ಟು ಹಾಕೋದು ಬೇಡ, ಇದು ಅರ್ಧ ಭಾಗ ಹಾಕಿದ್ರು ಸಾಕಾಗ್ತದೆ. ನಾನು ಹೇಳಿದ ಹಾಗೆ ಸಿಂಪರಣೆ ಕೈಗೊಳ್ಳುವಾಗ ಆದಷ್ಟು ಸಾಮೂಹಿಕವಾಗಿ ಮಾಡೋದು ಒಳ್ಳೆಯದು. ಯಾವ್ಯಾವ ಔಷಧಿಗಳು? ಮೊದಲೇ ನಾನು ಹೇಳಿದೆ, ಬೋರ್ಡೋ ಚೆನ್ನಾಗಿ ಕೆಲಸ ಮಾಡ್ತದೆ. ನೀವೇನ್ ಮಾಡ್ತೀರಿ, ಕೇವಲ ಕೊನೆಗೆ ಹಿಡಿತೀರಿ. ಕೊನೆಗೆ ಹಿಡಿಯೋಕ್ಕಿಂತ ಹೆಡಕ್ಕೂ ಹಿಡಿತೀರಿ. ಚೆನ್ನಾಗಿ ಸ್ವಲ್ಪ ಎಲೆಗಳಿಗೆ ಬಿಡ್ತೀವಿ, ಅದೊಂದು ಕೆಲಸ. ಏನೋ ಇದು ಹೀಗೆ ನಿಮ್ದು 1 ಎಕರೆಗೆ 1.5 ಬ್ಯಾರಲ್ ಹೋಗ್ತಾ ಇತ್ತು, 2 ಬ್ಯಾರಲ್ ಅರ್ಧ ಬ್ಯಾರಲ್ ಜಾಸ್ತಿ ಹೋಗ್ತದೆ. ಆದ್ರೆ ನಿಮ್ಗೆ ಪರಿಣಾಮ ಮತ್ತೆ 2 ಕ್ವಿಂಟಲ್ ಅಡಿಕೆ ಜಾಸ್ತಿ ಬಂದ್ರೆ ನಿಮ್ದೆಲ್ಲ ಬಂದ್ಬಿಡ್ತದೆ. ಹಾಗಾಗಿ 2 ಬ್ಯಾರಲ್ ಹೋದ್ರೂ ಚಿಂತೆ ಇಲ್ಲ, ದಯವಿಟ್ಟು ಅದನ್ನು. ಇನ್ನು ಅದಕ್ಕೂ ಕೆಲವರು ಹೇಳ್ತಾರೆ, ಇಲ್ಲ ಸರ್ ನಾವು ಮಾಡಿದ್ರೆ ಆಗಿಲ್ಲ, ನಾವು ಬೇರೆ ಔಷಧಿ ಸಾಫ್ ಅಂತ ಇನ್ನೊಂದು ಕೇಳ್ತೇವೆ. ಅದಕ್ಕೆ ಕಾರ್ಬನ್ ಡೈಜಿಮು ಮತ್ತು ಅದು 2 ಗ್ರಾಮ್ ಸಾಕು, ಜಾಸ್ತಿ ಬೇಡ. ನೀವು ರೋಗ ಜಾಸ್ತಿ ಇದೆ ಅಂತೇಳಿ ಜಾಸ್ತಿ ಹಾಕಬೇಡಿ ದಯವಿಟ್ಟು, ಅದು ವ್ಯತಿರಿಕ್ತ ಪರಿಣಾಮ ಬೇಕು. ಇನ್ನೊಂದು ಔಷಧಿ ಹೆಜ್ಜಾಕೊಳೋದು ಅಂತೇಳಿ, ಕಬ್ಬಿಕೊಳೋದು ಅಂತೇಳಿ, ಅದು 2 ಮಿಲಿ ಬೇಡ, 1 ಮಿಲಿ ಸಾಕಾಗ್ತದೆ. ಅದನ್ನ 2 ಮಿಲಿ ಹೊಡೆದು ಮತ್ತದು ವ್ಯತಿರಿಕ್ತ ಪರಿಣಾಮ ಬೇಕು. ಆಮೇಲೆ ಈ ಸುತ್ತು ಕಡೆ ಮರಗಳಿರ್ತಾವಲ್ಲ, ಸ್ವಲ್ಪ ಬಹಳಷ್ಟು ಗೊತ್ತಾಗಿ ಬೆಳೆದಿದ್ರೆ ಗಾಳಿ ಆಡೋವನ್ನು ಸ್ವಲ್ಪ ಕಟ್ಟಿಸಿ ಹಾಕೋದು ಒಳ್ಳೆಯದು. ಇಷ್ಟು ನೀವು ಮಾಡಿದ್ದೆ ಅಲ್ಲ, ಮತ್ತೆ ಮಾಡ್ಬೇಕಂತ ಅನಿವಾರ್ಯತೆ ಇದೆ. ಈ ರೋಗವನ್ನು ಏನು ವ್ಯಾಪಕ ಮಟ್ಟಕ್ಕೆ ಹೋಗ್ತದಲ್ಲ ಕಡಿಮೆ. ಮತ್ತೆ ಇನ್ನೂ ಒಂದು ಒಳ್ಳೆಯ ಬೆಳವಣಿಗೆ ಏನಪ್ಪಾ ಅಂದ್ರೆ, 3 ರೋಗಕಾರಕಗಳಿಗೆ ಒಂದೇ ಔಷಧಿ